ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೈದರಾಬಾದಿ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈ ದಮ್ ಬಿರಿಯಾನಿನ ಪರ್ಫೆಕ್ಟಾಗಿ ನೀವು ರೆಸ್ಟೋರೆಂಟಲ್ಲಿ ಹೋಗಿ ತಿಂತೀರಲ್ಲ ಅದೇ ಥರ ಬರಬೇಕು ಅಂದರೆ ನಾನಿಲ್ಲಿ ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ. ಆ ಟಿಪ್ಸ್ನ ಪರ್ಫೆಕ್ಟಾಗಿ ಫಾಲೋ ಮಾಡಿಕೊಂಡು ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡದೇ ಇರೋ ಥರ ನೋಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ದಮ್ ಬಿರಿಯಾನಿನ ಮನೇಲೇ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ 1 kg ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಮೊದಲಿಗೆ ನಾನಿಲ್ಲಿ ಅನ್ನ ಕುದಿಸ್ಕೊಳ್ಳೋಕ್ಕೆ ನೀರನ್ನ ಇಟ್ಕೊಂಡಿದ್ದೀನಿ. ಈ ನೀರಿಗೆ ನಾನು ಚಕ್ಕೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ದಪ್ಪ ಏಲಕ್ಕಿ ಫ್ರೆಂಡ್ಸ್, ಈ ಥರ ಕ್ರಷ್ ಮಾಡಿದ್ದೀನಿ. ಕ್ರಷ್ ಮಾಡಿರುವಂಥ 2 ದಪ್ಪ ಏಲಕ್ಕಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರೊಳಗಡೆ. ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 5 ರಿಂದ 6 ಲವಂಗ. ಈ ಎಲ್ಲ ನೀರನ್ನ ಎಲ್ಲ ಮಸಾಲೆಗಳನ್ನ ನೀರೊಳಗಡೆ ಹಾಕಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಹಾಕಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಅಕ್ಕಿನ ಇದ್ರ ಮೇಲೆ 80% ಅಕ್ಕಿ ಕುದ್ಮೇಲೆ ನೀರನ್ನ ಫುಲ್ಲು ಜಾಣಿಸ್ಬಿಡ್ತೀವಿ ಫ್ರೆಂಡ್ಸ್, ನಾವು ಬಸ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಕೆಲವೊಂದು ಟಿಪ್ಸ್ ಇದೆ ಅಂತ. ಮೊದಲನೇ ಟಿಪ್ಸ್ ಏನಂದರೆ, ಕೆಲವರು ಏನು ಮಾಡ್ತಾರೆ, ಬರೀ ಅನ್ನಕ್ಕೆ ನೀರಿಗೆ ಅಕ್ಕಿ ಕುದಿಸ್ಕೊಂಡು ಬಸದು ಬಿಡ್ತಾರೆ, ಆವಾಗ ಟೇಸ್ಟ್ ಇರಲ್ಲ. ಈ ಥರ ಮಸಾಲೆಗಳನ್ನ ಆ್ಯಡ್ ಮಾಡಿ ಅನ್ನ ಕುದಿಸ್ಕೊಂಡ್ಬಿಟ್ರೆ ಆ ಫ್ಲೇವರ್ ಅಕ್ಕಿ ಒಳಗಡೆ ಹೋಗಿ ಅನ್ನ ಘಮ್ ಅನ್ನುತ್ತೆ, ಬಿರಿಯಾನಿ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಎಲ್ಲ. ಅದಕ್ಕೋಸ್ಕರ ಇವಾಗ ಮೇಲೆಯಿಂದ ಸ್ವಲ್ಪ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಏನಕ್ಕಂದರೆ ಟಿಪ್ ನಂಬರ್ 2 ಅಂದರೆ ಅನ್ನ ಸ್ವಲ್ಪ ಬಿಡಿ ಬಿಡಿಯಾಗುತ್ತೆ, ಉದುರುದ್ರಾಗುತ್ತೆ ಅನ್ನೋಗೋಸ್ಕರ ಆಯಿಲ್ ಹಾಕ್ಕೊಂಡಿರೋ ಅಂಥದ್ದು. ಇವಾಗ ಈ ಕಡೆ ಬೇರೆ ಪ್ಯಾನಲ್ಲಿ ನಾನು ಆಯಿಲ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದರಲ್ಲಿ ನಾವು ಈರುಳ್ಳಿ ಫ್ರೈ ಮಾಡ್ಕೋತೀವಿ. ಆಯಿಲ್ ಬಿಸಿ ಆಗಕ್ಕೆ ಬಿಟ್ಟಿದ್ದೀನಿ, ಬಿಸಿ ಆಗಲಿ ಅಲ್ಲಿವರೆಗೂ ಇಲ್ಲಿ ಸ್ವಲ್ಪ ಮಸಾಲೆಗಳನ್ನ ಪೌಡ್ರ್ ಮಾಡ್ಕೊಳ್ಳೋಣ. ಮೊದಲಿಗೆ ಲವಂಗ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ, ಚಕ್ಕೆ, ಜೀರಿಗೆ. ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇದ್ರ ಅರ್ಧದಲ್ಲಿ ಮಾಡೋಂಗಿದ್ರೆ ಸ್ವಲ್ಪ ನೋಡ್ಕೊಂಡು ಮಸಾಲೆಗಳನ್ನ ಹಾಕೋಬೋದು. ಒಂದು 6 ಚಿಕ್ಕ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಗ್ರೀನ್ ಕಲರ್ದು. ಕಸೂರಿ ಮೇಥಿ, ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಆಯಿಲ್ ಬಿಸಿ ಆಗಿದೆ ಫ್ರೆಂಡ್ಸ್. ಇವಾಗ ಈರುಳ್ಳಿನ ನಾನು ಸುಮಾರು ಒಂದು 5 ಈರುಳ್ಳಿನ, ದಪ್ಪ ದಪ್ಪ ಇರುವಂಥ 5 ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ನೋಡಿ, ಈ ಥರ ನೋಡ್ತಾ ಇರ್ಬೋದು ಸ್ಲೈಸ್ನ. ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ಅಂದರೆ ಈರುಳ್ಳಿನ ಈ ಥರ ಓಪನ್ ಆಗಬೇಕು, ಇದು ಏನು ಎಸಳು ಇರುತ್ತಲ್ಲ ಓಪನ್ ಆಗಬೇಕು ಫ್ರೆಂಡ್ಸ್, ಆ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಈರುಳ್ಳಿನೂ ನಾನು ಆಯಿಲ್ ಒಳಗಡೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಇದು ಯಾವ ರೀತಿ ಅಂದರೆ ಫುಲ್ಲು ಗೋಲ್ಡನ್ ಕಲರ್ ಆಗಬೇಕು ಫ್ರೆಂಡ್ಸ್, ಬ್ರೌನ್ ಕಲರ್ ಆಗಬೇಕು, ಚೆನ್ನಾಗಿ ಕ್ರಿಸ್ಪಿನೆಸ್ ಬರಬೇಕು ಆಯಿಲ್ ಇದು ಈರುಳ್ಳಿ ಒಳಗಡೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇದು ಸ್ಲೋ ಪ್ರೊಸೆಸ್ ಇದು. ಅದಕ್ಕೋಸ್ಕರ ಇದು ಆಗೋವರೆಗೂ ಈರುಳ್ಳಿ ಫ್ರೈ ಆಗೋವರೆಗೂ ಮಿಕ್ಕಿದ ಮಸಾಲೆಗಳನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬಿಡೋಣ ನಾವು. ಇವಾಗ ನಾನು ಚಕ್ಕೆ ಲವಂಗ ಎಲ್ಲ ಪೌಡ್ರ್ ಮಾಡಿ ಬೇರೆ ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದೊಂದು ಹಿಡಿ ಅಷ್ಟಿದೆ ಶುಂಠಿ ಮತ್ತು ಬೆಳ್ಳುಳ್ಳಿ. ನಾನು 2 kg ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಫ್ರೆಂಡ್, ಜಾಸ್ತಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಮಸಾಲೆ ಕೂಡ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ತರಿಯಾಗಿದೆ ಫ್ರೆಂಡ್ಸ್, ಇನ್ನು ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ತೋರಿಸ್ತೀನಿ, ಈ ಥರ ಫುಲ್ ಫೈನ್ ಪೇಸ್ಟ್ ಆಗಬೇಕು. ಇವಾಗ ಇದನ್ನು ಕೂಡ ಒಂದು ಬಟ್ಲಿಗೆ ನಾನು ಎತ್ತಿಟ್ಕೋತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ. ಆದಷ್ಟು ಮಸಾಲೆಗಳನ್ನೆಲ್ಲ ಫ್ರೆಶ್ ಆಗಿರೋದನ್ನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಬಿರಿಯಾನಿಗೆ ಫ್ಲೇವರ್ ಎಲ್ಲ. ಇವಾಗ ನೀಟಾಗಿ ಈರುಳ್ಳಿನ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡೋಣ. ಕಲರ್ ನೋಡ್ತಾ ಇರ್ಬೋದು ನೀವು, ಪಿಂಕಿಶ್ ಕಲರ್ ಬಂದಿದೆ ಆಲ್ರೆಡಿ ಆನಿಯನ್ ಒಳಗಡೆ. ಇವಾಗ ಕೊತ್ತಂಬರಿನೂ ತೊಳೆದು ಹಾಕ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬೇರೆ ಬಟ್ಲಿಗೆ ಎತ್ತಿಟ್ಕೊಂಡು ಅದೇ ಜಾರ್ಗೆ ನಾನು ಕೊತ್ತಂಬರಿ ಮತ್ತು ಪುದೀನೂ ವಾಶ್ ಮಾಡಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಯಾವ ಮಸಾಲೆಗೂ ನೀರನ್ನ ಮಾತ್ರ ಸೇರ್ಸೋಕ್ಕೆ ಹೋಗಬೇಡಿ. ಇವಾಗ ಕೊತ್ತಂಬರಿ ಪುದೀನ ಮಸಾಲೆ ಪೇಸ್ಟ್ ಆದಮೇಲೆ ಇವಾಗ ಹಸಿಮೆಣಸಿನ್ಕಾಯ್ದು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಈರುಳ್ಳಿ ಕಲರ್ ಕೂಡ ನೋಡ್ತಾ ಇರ್ಬೋದು ನೀವು, ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನೂ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್ ನಮಗೆ. ಇವಾಗ ಎಲ್ಲ ಮಸಾಲೆಗಳನ್ನ ನಾನು ರುಬ್ಕೊಂಡಿದ್ದಾಯಿತು. ಒಂದೊಂದೇ ಮಸಾಲೆಗಳನ್ನ ಹಾಕ್ತಾ ಹೋಗ್ತೀನಿ. ಚಿಕನ್ ಇದು 1 kg ಚಿಕನ್ ಇದೆ ಫ್ರೆಂಡ್ಸ್. ನಾನು ನೀಟಾಗಿ 2-3 ನೀರು ವಾಶ್ ಮಾಡಿ ತೊಗೊಂಡಿದ್ದೀನಿ. 1 kg ಚಿಕನ್ ಇದೆ. ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ. ಇವಾಗ ಮೊದಲಿಗೆ ನಾನು ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಹಣ್ಣಾಗಿರುವಂಥ 4 ಟೊಮೊಟೊನ ಚಿಕ್ಕದಾಗಿ ಫುಲ್ಲು ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆಗಳನ್ನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಆಮೇಲೆ ಡ್ರೈ ಸ್ಪೈಸಸ್, ಇದು ಡ್ರೈ ಸ್ಪೈಸಸ್ ಪೌಡ್ರು.
ಹಸಿಮೆಣಸಿನ್ಕಾಯಿ ಪೇಸ್ಟು, ನಿಮ್ಮ ಖಾರದ ತಕ್ಕಂಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅರಿಶಿನದ ಪುಡಿ, ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಅನ್ನ ಬೇಯಿಸುವಾಗಲೂ ಅಲ್ಲೂ ಉಪ್ಪನ್ನ ಹಾಕಿದ್ದೀರಾ, ನೋಡಿಕೊಂಡೇ ಹಾಕ್ಕೊಳ್ಳಿ ಉಪ್ಪನ್ನು ಕೂಡ. 1 ಟೀ ಸ್ಪೂನಷ್ಟು ಇದು ಮಸಾಲೆ ಖಾರ ಫ್ರೆಂಡ್ಸ್ ನಮ್ಮ ಹತ್ರ ಇರೋದು. ನಿಮ್ಮ ಹತ್ರ ಇಲ್ಲ ಅಂದರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ 1 ಟೀ ಸ್ಪೂನಷ್ಟು. ಜಾಸ್ತಿ ಖಾರ ತಿನ್ನಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ 3 ಲೆಮನ್ ಜ್ಯೂಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ದಪ್ಪ ದಪ್ಪ ಇರುವಂಥ 3 ಲೆಮನ್ನ ಜ್ಯೂಸ್ ಹಾಕೋತಾ ಇದ್ದೀನಿ. 3 ಲೆಮನ್ ಜ್ಯೂಸು. ಇವಾಗ ಮೊಸರು, ಕಾಲು ಲೀಟ್ರಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇನ್ ಈ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋದೇ ನಮಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೋತೀವೋ ಅಷ್ಟೇ ಚೆನ್ನಾಗಿ ಬಿರಿಯಾನಿ ಆಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಮಸಾಲೆಗಳನ್ನ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಮಸಾಲೆಗಳನ್ನ ಮಾತ್ರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕಡೆ ಈರುಳ್ಳಿ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೇ ಆಯಿಲಲ್ಲಿ ನಾನು ಮಿಕ್ಕಿರುವಂಥ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಸೇರಿ ಆಯಿಲ್ ಒಳಗಡೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೋಡಿ, ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನಾವು ಕ್ರಿಸ್ಪಿಯಾಗಿ ನೀಟಾಗಿ ಹುರಿದ್ರೆ ಇದನ್ನು ನಾವು ಮಸಾಲೆಗಳ ಒಳಗಡೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆಮೇಲೆ ಮೇಲೆ ಬಿರಿಯಾನಿಗೆ ಗಾರ್ನಿಷಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು. ಈ ಕಡೆ ಪುದೀನ ಮತ್ತು ಕೊತ್ತಂಬರಿ ಹುರಿಯೋವರೆಗೂ ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇವಾಗ ಹುರಿದಿರುವಂಥ ಹಸೆ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಮೆಣಸಿನ್ಕಾಯಿ ಹುರಿಯೋ ವೀಡಿಯೋ ನನ್ನ ಹತ್ರ ಮಿಸ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇವಾಗ ಫ್ರೈ ಆಗಿರುವಂಥ ಆನಿಯನ್ ಕೂಡ ಕ್ರಷ್ ಮಾಡ್ಕೋತಾ ಇದ್ದೀನಿ. ಈ ಥರ ಕೈಯಿಂದ ಕ್ರಷ್ ಮಾಡಿ ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚಿಕನ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸ್ವಲ್ಪ ಈರುಳ್ಳಿನ ಮಿಕ್ಕಿಸ್ಕೊಳ್ಳಿ. ಆಮೇಲೆ ಪುದೀನ ಮತ್ತು ಕೊತ್ತಂಬರಿನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ನೀಟಾಗಿ ಕ್ರಷ್ ಮಾಡಿ ಕೈಯಿಂದ ಚಿಕನ್ ಒಳಗಡೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನೋಡ್ತಾ ಇರ್ಬೋದು, ಈ ಥರ ಕೈಯಿಂದ ಕ್ರಷ್ ಮಾಡಿ ಹಾಕೋಬೇಕಾಗುತ್ತೆ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟಿಪ್ ನಂಬರ್ 3 ಇದು. ಈ ಥರ ಹುರಿದಿರುವಂಥ ಕ್ರಿಸ್ಪಿಯಾಗಿರುವಂಥ ಪುದೀನ ಮತ್ತು ಕೊತ್ತಂಬರಿ, ಚಿಲ್ಲಿ ಮತ್ತು ಏನೇನು ಈರುಳ್ಳಿ ಎಲ್ಲ ನಾವು ಏನೇನು ಫ್ರೈ ಮಾಡಿರ್ತೀವಲ್ಲ ಅದನ್ನು ಕೂಡ ಸ್ವಲ್ಪ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಮಸಾಲೆ ಜೊತೆ ಸೇರಿಸಿದ್ರೆ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂತ. ನೋಡಿ, ಈ ಥರ ಮಸಾಲೆ ಆಗಬೇಕು. ನಾನು ಆವಾಗಲೇ ಸರಿಯಾಗಿ ಮಿಕ್ಸ್ ಆಗಿರಲಿಲ್ಲ. ಇವಾಗ ನೋಡಿ, ಈ ಥರ ಪರ್ಫೆಕ್ಟಾಗಿ ನಾವು ಮಸಾಲೆಗಳನ್ನ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಇವಾಗ ನಾವು ಈರುಳ್ಳಿ ಮತ್ತು ಏನು ಕೊತ್ತಂಬರಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದೇ ಎಣ್ಣೆನ ಒಂದು 2-3 ಸೌಂಟಷ್ಟು ಇದ್ರೊಳಗಡೆ ಚಿಕನ್ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಕ್ಸ್ಟ್ರಾ ಆಯಿಲ್ ನಾವು ಎಲ್ಲೂ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ನಮಗೆ ಈ ಚಿಕನ್ ಒಳಗಡೆ ಎಷ್ಟು ಎಣ್ಣೆ ಹಿಡಿಯುತ್ತೋ ಅಷ್ಟು ಎಣ್ಣೆನ ಇದರಲ್ಲಿ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ನಿಮಗೆ ಟೋಟಲಾಗಿ ಎಷ್ಟು ಸೌಂಟ್ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಮತ್ತೆ ಒಂದು ಹಾಫ್ ಸೌಂಟಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮೊದಲು 2 ಸೌಂಟ್ ಹಾಕ್ಕೊಂಡಿದ್ದೆ, ಇವಾಗ ಮತ್ತೆ ಹಾಫ್ ಸೌಂಟಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಬಿಟ್ಬಿಡೋಣ ಒಂದು 10 ನಿಮಿಷ ನೆನೆಯೋಕ್ಕೆ. ಇದು ಅನ್ನ ಕುದಿಯೋವರೆಗೂ ಇದನ್ನು ನಾವು ನೆನೆಯೋಕ್ಕೆ ಬಿಡೋಣ. ಮ್ಯಾರಿನೇಷನ್ ಮಾಡಿಕೊಂಡು ನೀಟಾಗಿ ಈ ಥರ ಬಿಟ್ಬಿಡಬೇಕು. ಇವಾಗ ನೀರು ನೋಡೋಣ, ಈ ಕಡೆ ಕುದೀತಾ ಇದೆ. ನೋಡಿ, ನೀರು ಈ ಥರ ಕುದಿಬೇಕು. ಈ ಥರ ಕುದಿಯೋವಾಗಲೇ ನಾವು ಅಕ್ಕಿ ಹಾಕಬೇಕು, ಆವಾಗಲೇ ಪರ್ಫೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ 1 kg ಅಕ್ಕಿನ ಏನಿವ್ರು ತೊಳಿದೇನೆ ಹಾಕ್ತಾ ಇದ್ದಾರೆ ಅಂತ ಅನ್ಕೋಬೋದು ನೀವು. ಅಕ್ಕಿನ ನಾನು ಕ್ಲೀನ್ ಮಾಡಿ ಒಂದು ಚೆನ್ನಾಗಿರೋ ಬಟ್ಟೆಯಿಂದ ಒರೆಸಿ ಹಾಕ್ತಾ ಇರೋದು ಫ್ರೆಂಡ್ಸ್. ಯಾಕಂದರೆ ಅಕ್ಕಿನ ನಾವು ತೊಳೆದಿದ್ರೊಳಗಡೆ ಹಾಕೊಂಡ್ಬಿಟ್ರೆ ಅನ್ನ ನೀಟಾಗಿ ಮೆತ್ತಗೆ ಉದುರಾಗಿ ಆಗಲ್ಲ ಫ್ರೆಂಡ್ಸ್, ಮಧ್ಯದಿಂದ ಕಟ್ಟಾಗುತ್ತೆ. ಅದಕ್ಕೋಸ್ಕರ ಇದು ಟಿಪ್ ನಂಬರ್ 4. ನೀವು ಆದಷ್ಟು ಚೆನ್ನಾಗಿರೋ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ. ಅಕ್ಕಿನ ಒರೆಸಿ ಈ ಥರ ಹಾಕಿ ಇರೋ ಡಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಇವಾಗ ಇದನ್ನು ಬಿಟ್ಬಿಡೋಣ ಕುದಿಯೋಕ್ಕೆ. ನಾವು ಅಕ್ಕಿ 80% ಮಾತ್ರ ಬೇಯಬೇಕು ಫ್ರೆಂಡ್ಸ್, ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ. ನೋಡಿ, 80% ಅಕ್ಕಿ ಬೇಯ್ದಿದೆ. ಒಳಗಡೆ ಮಸಾಲೆಗಳಿದೆ, ಚಕ್ಕೆ ಲವಂಗ ಎಲ್ಲ ಇದೆ ಫ್ರೆಂಡ್ಸ್ ಅದರೊಳಗಡೆ. ನೋಡಿ, ನೋಡ್ತಾ ಇರ್ಬೋದು 80% ಬೆಂದಿದೆ. ಮಿಕ್ಕಿರೋದು ಚಕ್ಕೆ ಲವಂಗ ಎಲ್ಲ ಎತ್ತಿ ನಾನು ಬೇರೆ ಕಡೆ ಹಾಕಿಬಿಟ್ಟಿದ್ದೀನಿ, ಅದರೊಳಗಡೆ ಇರೋ ಚಕ್ಕೆ ಲವಂಗನ. ಇವಾಗ ಅದೇ ಪ್ಯಾನಲ್ಲಿ, ಯಾವ ಪ್ಯಾನಲ್ಲಿ ನಾವು ಅನ್ನ ಕುದಿಸ್ಕೊಂಡಿದ್ವಲ್ಲ ಅದೇ ಪ್ಯಾನಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಮ್ಯಾರಿನೇಷನ್ ಮಾಡಿರುವಂಥ ಚಿಕನ್ನ ನಾನು ಪ್ಯಾನ್ ಒಳಗಡೆ ಹಾಕೋತಾ ಇದ್ದೀನಿ. ಪ್ಯಾನ್ ಚೆನ್ನಾಗಿ ಬಿಸಿಯಾಗಿದೆ, ನೋಡ್ತಾ ಇರ್ಬೋದು. ಬಿರಿಯಾನಿ ಮಾಡುವಾಗ ಇದು ಚಿಕನ್ ಹಾಕಿದ ತಕ್ಷಣ ಗ್ಯಾಸ್ ಮಾತ್ರ ಯಾವುದೇ ಕಾರಣಕ್ಕೆ ಸಿಮ್ಮಲ್ಲಿ ಇಡಕ್ಕೆ ಹೋಗಬೇಡಿ, ಗ್ಯಾಸ್ ಫಾಸ್ಟ್ ಇರಬೇಕು. ಹೈ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಳ್ಳಿ, ಆವಾಗಲೇ ಬಿರಿಯಾನಿಗೆ ಇದು ಮ್ಯಾರಿನೇಷನ್ ನೀಟಾಗಿ ಫ್ರೈ ಆಗೋದು.
ನೋಡ್ತಾ ಇರ್ಬೋದು ನೀವು ಪಲಾವ್ ಎಲೆ ಚಕ್ಕೆನ ಎಲ್ಲ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅನ್ನ ಕುದಿಸುವಾಗ ಹಾಕಿರುವಂಥ ಚಕ್ಕೆ ಲವಂಗನೆಲ್ಲ ಎತ್ತಿ ಇವಾಗ ನೀಟಾಗಿ ಚಿಕನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾವು ಕುದಿಯಕ್ಕೆ ಬಿಡಬೇಕು, ಯಾಕಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಫ್ರೆಂಡ್ಸ್. ಸ್ವಲ್ಪ ಚಿಕನ್ ಮೆತ್ತಗಾಗಬೇಕು, ಯಾಕಂದರೆ ನಾವೆಲ್ಲ ಪ್ರತಿಯೊಂದು ಮಸಾಲೆನೇ ಹಸಿದೇ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ ಈ ಥರ ಚಿಕನ್ ಕುದಿಯುವಾಗ ನಾವು ಕುದಿಸಿಟ್ಕೊಂಡಿರುವಂಥ ಅನ್ನನ ಹಾಕೋಬೇಕು. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅನ್ನನ. ನೀವು ಬೇಕು ಅಂದರೆ ಒಂದು ಲೇಯರ್ ಚಿಕನ್ನು, ಒಂದು ಲೇಯರ್ ಅನ್ನ, ಒಂದು ಲೇಯರ್ ಚಿಕನ್ನು, ಒಂದು ಲೇಯರ್ ಅನ್ನ ಹಾಕೋಬೋದು. ನಾನು ಒಂದೇ ಸರ್ತಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಅನ್ನನೂ ಇದೇ ಥರ ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ನೀಟಾಗಿ ಒತ್ತಿ ಸ್ಪ್ರೆಡ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಇದ್ರೊಳಗಡೆ ಗಾಳಿ ಹೋಗಬಾರ್ದು. ಆಮೇಲೆ ಹುರಿದಿರುವಂಥ ಮೇಲೆಯಿಂದ ಗಾರ್ನಿಷಿಂಗ್ಗೆ ಹುರಿದಿರುವಂಥ ಆನಿಯನ್ ಹಾಕ್ತಾಯಿದ್ದೀನಿ. ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಏನು ಇಷ್ಟೊಂದು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ ಅಂತ ನೀವು ಅನ್ಕೋಬಹುದು. ಇದು ಹುರಿದಿರುವಂಥ ಹಸಿಮೆಣಸಿನ್ಕಾಯಿ ಖಾರ ಇರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಮೇಲೆಯಿಂದ ಕೊತ್ತಂಬರಿ ಪುದೀನ ಕೂಡ ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಟೇಸ್ಟಿಯಾಗಿರುವಂಥ ದಮ್ ಬಿರಿಯಾನಿ ತಿನ್ನಬೇಕು ಅಂದರೆ ಈ ಥರ ಸ್ವಲ್ಪ ಕಷ್ಟಪಡಲೇಬೇಕು. ಮೇಲೆಯಿಂದ ಲೆಮನ್ ಜ್ಯೂಸು, ಮತ್ತೆ ಒಂದು ಲೆಮನ್ ಜ್ಯೂಸನ್ನ ಕಟ್ ಮಾಡಿ ಈ ಥರ ಮೇಲೆಯಿಂದ ಮತ್ತೆ ಒಂದು ಲೆಮನ್ನ ಜ್ಯೂಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಕಲರ್ ಹಾಕೋತಾ ಇದ್ದೀನಿ. ಕಲರ್ ಆಪ್ಷನಲ್ ಇಲ್ಲಿ, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಕಲರ್ ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ದಮ್ಮಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಮೇಲೆ ಒಂದು ಮುಚ್ಚಳ ಮುಚ್ಚಿದ್ದೀನಿ. ಇವಾಗ ನೋಡೋಣ ಆಗಿದೆಯಾ ಅಂತ. ನೋಡಿ ಪರ್ಫೆಕ್ಟಾಗಿ ಅನ್ನ ಆಗಿದೆ. ನಿಮಗೆ ತೋರಿಸ್ತೀನಿ ನಾನು ಒಂದಗಳನ್ನ, ಅನ್ನ ಆಗಿದೆ ಇಲ್ವ ಅಂತ ತೋರಿಸ್ತೀನಿ. ನೋಡಿ ಸ್ಮ್ಯಾಶ್ ಮಾಡಿದ ತಕ್ಷಣ ಆಗ್ತಾಯಿದೆ. ಪರ್ಫೆಕ್ಟಾಗಿ ಅನ್ನ ಬೆಂದಿದೆ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ, ಬಿರಿಯಾನಿ ನಮಗೆ ಉದುರಾಗಿರಬೇಕು, ಅದಕ್ಕೋಸ್ಕರ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಟೇಸ್ಟಿಯಾಗಿರುವಂಥ ಬಿರಿಯಾನಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.